ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ ಶ್ರೀಮತೆ ರಾಮಾನುಜಾಯ ನಮಃ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರ್ಭೂದ್ಭೂಮೌ ರಾಮಾನುಜ ದಿವಾಕರಃ ತೃಣೀಕೃತ ವಿರಂಜಾದಿ ನಿರಂಕುಶ ವಿಭೂತಯಃ ರಾಮಾನುಜ ಪದಾಂಭೋಜ ಸಮಾಶ್ರಯಣ ಶಾಲಿನಃ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜಲಮಶೀಷಮತ್. ತ್ರೇತಾಯುಗದಲ್ಲಿ ಅಯೋಧ್ಯೆಯಲ್ಲಿ ಪುಷ್ಯ ನಕ್ಷತ್ರದಂದು ಯುವರಾಜ ಪಟ್ಟಾಭಿಷೇಕ. ಆದರೆ ಕಲಿಯುಗದಲ್ಲಿ ನಮ್ಮ ಯತಿರಾಜ ಕುಟೀರದಲ್ಲಿ ಇವತ್ತು ಪ್ರಭು ರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವ. ನಾನು ನಿನ್ನೆ ಹೇಳಿದಂತೆ ಈ ರಾಮಾಯಣ ಸಪ್ತಾಹ 7 ದಿವಸಗಳಿಂದ ಪಾರಾಯಣ ಮಾಡ್ತಾ ಇದ್ದಂತಹ ಶ್ರೀನಾರಾಯಣವರು ಇವತ್ತು ಪಟ್ಟಾಭಿಷೇಕವನ್ನು ಮಾಡ್ತಾ ಇದ್ದಾರೆ. ರಾಮನ ಕತೆ, ರಾಮೋದಯ, ಇದರ ಪ್ರಭಾವ ಇದೆಯಲ್ಲ ಅಪಾರವಾದಂಥದ್ದು. ಇದನ್ನು ವಿಸ್ಮಯ ಅಂತ ಕರಿತೀರೋ, ಪವಾಡ ಅಂತ ಕರಿತೀರೋ ಗೊತ್ತಿಲ್ಲ. ಆದರೆ ಒಂದಂತೂ ನಿಶ್ಚಿತ, ಇದೆಲ್ಲವೂ ಆ ಶ್ರೀರಾಮಚಂದ್ರನ ಲೀಲೆಗಳು ಅಂತ ನಾನು ದೃಢವಾಗಿ ನಂಬಿದ್ದೇನೆ. ರಾಮೋದಯ ಪ್ರಾರಂಭವಾಗಿ ರಾಮಕಥೆ ಮುಂದುವರಿತಾ ಇರುವಂಥ ಸಂದರ್ಭದಲ್ಲಿ ಇವತ್ತು ರಾಮ ಪಟ್ಟಾಭಿಷೇಕ ಆಗ್ತಾ ಇದೆ. ಇದರ ಜೊತೆಗೆ ನಾನು ಮೊನ್ನೆ ಹೇಳಿದಂತೆ ಪರಿವಾರ ಪಟ್ಟಾಭಿರಾಮನ ಶ್ರೀಮೂರ್ತಿಗಳು ವಿಗ್ರಹಗಳೆಲ್ಲ ಒಂದು 15 ದಿವಸ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅದು ನಿನ್ನೆ ಬಂದ್ಬಿಡ್ತು. ಪಟ್ಟಾಭಿಷೇಕಕ್ಕೆ 108 ಶ್ರೀರಾಮ ಸಪರಿವಾರವಾಗಿ ಇವತ್ತಿಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಇದೊಂದು ಅವನ ಲೀಲೆ. ಇದು ನಮ್ಮ ಮಠದ ಶಿಷ್ಯರು ಯಾವಾಗಲೂ ಸಂಕೋಚದಿಂದ ಅವರುಗಳ ಹೆಸರು ಬೇಡ, ಪ್ರಚಾರ ಬೇಡ ಅಂತ ಹೇಳ್ತಾರೆ. ಆದರೆ ಇಂತಹ ಒಂದು ದೊಡ್ಡ ಕೈಂಕರ್ಯವನ್ನು ಮಾಡಿರುವಂಥವ್ರ ಹೆಸರನ್ನು ನಾನು ಹೇಳಲೇಬೇಕು. ಇದು ಶ್ರೀರಾಮನ ಪ್ರೇರಣೆ ಅಂತ ನಾನು ಅಂದ್ಕೊಂಡು, ಅವರು ಶ್ರೀಮತಿ ಪುಷ್ಪ, ಶ್ರೀಮತಿ ಪದ್ಮಿನಿ ಮತ್ತು ಶ್ರೀರಾಮ್ ಈ ಕುಟುಂಬದವರು 108 ಪಟ್ಟಾಭಿಷೇಕದ ಪಟ್ಟಾಭಿರಾಮನನ್ನು ವಿಗ್ರಹಗಳನ್ನೆಲ್ಲ ಮಾಡಿಸಿ ಇವತ್ತು ಅನೇಕ ಜನರಿಗೆ ಅವರು ಕೊಡ್ತಾ ಇದ್ದಾರೆ. ಇದು ರಾಮನ ಲೀಲೆ. ಇನ್ನೊಂದು ಲೀಲೆ ನಡೆದಿದೆ, ಅದನ್ನು ನಿಮ್ಮ ಹತ್ರ ಹಂಚ್ಕೋಬೇಕು. ಬಹಳ ವರ್ಷಗಳಿಂದ ಅವರ ಮನೆಯಲ್ಲಿ ನಿರಂತರವಾಗಿ ಆರಾಧನೆ ಮಾಡ್ತಾ ಇರುವಂಥ ಸೀತಾರಾಮ ಲಕ್ಷ್ಮಣರ ಆಂಜನೇಯ ಸ್ವಾಮಿಯ ವಿಗ್ರಹ ಅನೇಕ ಕಡೆಗಳಲ್ಲಿ ರಾಮಾಯಣ ಪಾರಾಯಣದ ಸಂದರ್ಭದಲ್ಲಿ, ಸಾಮ್ರಾಜ್ಯ ಪಟ್ಟಾಭಿಷೇಕದ ಸಂದರ್ಭದಲ್ಲೆಲ್ಲ ಈ ವಿಗ್ರಹಗಳೆಲ್ಲ ಅಲ್ಲಿಗೆ ಬಿಜೆ ಮಾಡಿಸಿ ಸೇವೆಯನ್ನು ಸ್ವೀಕಾರ ಮಾಡಿದ್ದಾರೆ. ಅವರ ಹೆಸರು ಕೇಶವಮೂರ್ತಿ ಅಂತ. ಅವರ ಮನೆಯಲ್ಲಿ ಈ ಸೀತಾರಾಮ ಲಕ್ಷ್ಮಣ ಆಂಜನೇಯ ಸ್ವಾಮಿ ವಿಗ್ರಹ ಬಹಳ ವರ್ಷಗಳಿಂದ ಪೂಜೆ ಮಾಡ್ತಾ ಬರ್ತಾ ಇದ್ದಾರೆ. ನನಗೆ ಮೊನ್ನೆ ಅನ್ನಿಸ್ತು, ಆ ಮೂರ್ತಿಗಳನ್ನೆಲ್ಲ ನಮ್ಮ ಕುಟೀರಕ್ಕೆ ಬಿಜೆ ಮಾಡಿಸಿ ಪಟ್ಟಾಭಿಷೇಕವನ್ನು ಆ ಶ್ರೀರಾಮಚಂದ್ರನ ಮುಂದೆ ಸಮ್ಮುಖದಲ್ಲಿ ನಡಿಬೇಕು ಅಂತ. ಮೊನ್ನೆ ಅವರಿಗೆ ದೂರವಾಣಿ ಮಾಡಿದಾಗ ಅತ್ಯಂತ ಸಂತೋಷದಿಂದ ಆ ಪರಿವಾರ ಪಟ್ಟಾಭಿರಾಮನನ್ನು ನಮಗಿಲ್ಲಿ ಬಿಜೆ ಮಾಡಿಸ್ಕೊಟ್ಟಿದ್ದಾರೆ. ಇವತ್ತು ಆ ರಾಮಚಂದ್ರನ ಮುಂದೆ ರಾಮಾಯಣ ಪಟ್ಟಾಭಿಷೇಕ ಆಗ್ತಾ ಇದೆ. ಇದು ನಿಮ್ಮಲ್ಲಿ ನಾನು ಹಂಚಿಕೊಳ್ಬೇಕು ಅಂತ ಇರುವಂಥದ್ದು. ಇನ್ನು ಇವತ್ತಿನ ರಾಮಕಥೆ.
ಶ್ರೀರಾಮನಿಗೆ ಪಟ್ಟಾಭಿಷೇಕದ ಪ್ರಯುಕ್ತ ನಡೆಯಬೇಕಾದಂತಹ ವಿಧಿವಿಧಾನಗಳನ್ನು ವಿವರವಾಗಿ ವಿವರಿಸಿ ಅವನಿಗೆ ನಿಯಮ ಮಾಡಿ ಅಂಥೇಳಿ ದಶರಥ ವಸಿಷ್ಠರಿಗೆ ಸೂಚನೆ ನೀಡಿದ. ಪೂಜ್ಯರಾದಂತಹ ವಸಿಷ್ಠರು ಶ್ರೀರಾಮನನ್ನು ಕಾಣಲು ಶ್ರೀರಾಮ ಭವನಕ್ಕೆ ಬಂದು ಸೇರ್ತಾರೆ. ರಾಮ ದ್ವಾರದಲ್ಲೇ ವಸಿಷ್ಠರನ್ನು ಆದರದಿಂದ ಸ್ವಾಗತಿಸ್ತಾನೆ, ಅವರಿಗೆ ಪ್ರಣಾಮವನ್ನು ಮಾಡ್ತಾನೆ, ರಥದಿಂದ ಅವರನ್ನು ಕೆಳಗಿಳಿಸ್ತಾನೆ, ಹಸ್ತಲಾಘವನ್ನು ಕೊಡ್ತಾನೆ, ಅವರನ್ನ ಕೈ ಹಿಡ್ಕೊಂಡು ತನ್ನ ಅರಮನೆಗೆ ಕರ್ಕೊಂಡು ಬರ್ತಾನೆ. ವಸಿಷ್ಠರು ಕುಳಿತುಕೊಳ್ತಾರೆ. ಶ್ರೀರಾಮನಿಗೆ ಯುವರಾಜ್ಯಾಭಿಷೇಕದ ಅಂಗವಾದಂಥ ನಿಯಮಗಳನ್ನೆಲ್ಲ ತಿಳಿಸ್ತಾ ಬರ್ತಾರೆ. ಪಟ್ಟಾಭಿಷೇಕದ ಪೂರ್ವಾಂಗವಾಗಿ ಅನೇಕ ಕಾರ್ಯಕ್ರಮಗಳಿದೆ. ಅದನ್ನು ವಸಿಷ್ಠರು ರಾಮನಿಗೆ ಹೇಳ್ತಾರೆ. ರಾಮ, ನೀನಿವತ್ತು ಸೀತೆಯೊಡನೆ ಉಪವಾಸ ವ್ರತ ಕೈಗೊಳ್ಳಬೇಕು. ಉಪವಾಸದ ಸಂಕಲ್ಪ ಮಾಡಿಸಲು ನಾನು ಇಲ್ಲಿಗೆ ಬಂದಿದ್ದೇನೆ. ನಾಳೆ ಬೆಳಗ್ಗೆ ನಿನ್ನ ತಂದೆ ದಶರಥ ನಿನಗೆ ಯುವರಾಜ್ಯದ ಪಟ್ಟಾಭಿಷೇಕ ಮಾಡ್ತಾನೆ. ಈಗ ಮಂತ್ರವತ್ತಾಗಿ ನೀನು ಉಪವಾಸವನ್ನು ಮಾಡು ಅಂತ ವಸಿಷ್ಠರು ಹೇಳ್ತಾರೆ. ರಾಮ ಸಹರ್ಷದಿಂದ ಒಪ್ಕೊಳ್ತಾನೆ. ಶ್ರೀರಾಮನಿಗೆ ಬೆಳಗ್ಗೆಯಿಂದನೇ ಬಿಡುವಿಲ್ಲದಂತಹ ಕಾರ್ಯಕ್ರಮಗಳು. ಈ ಪಟ್ಟಾಭಿಷೇಕದ ಪ್ರಿಯ ವಾರ್ತೆಯನ್ನು ಕೇಳಿದಂಥ ಪ್ರಜೆಗಳು, ಶ್ರೀರಾಮನ ಸ್ನೇಹಿತರು, ಬಂಧು ಬಳಗದವರು ಎಲ್ಲರೂ ಬಂದು ಶ್ರೀರಾಮನನ್ನು ಅಭಿನಂದಿಸ್ತಾ ಇದ್ದಾರೆ. ರಾಮ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಅವರ ಜೊತೆ ಎಲ್ಲ ಮಾತಾಡ್ತಾ ಇದ್ದಾನೆ. ಹೊರಗಡೆ ಅಯೋಧ್ಯೆಯ ರಾಜಮಾರ್ಗವೆಲ್ಲ ಜನರಿಂದ ತುಂಬಿ ಹೋಗಿದೆ. ಸಮುದ್ರದ ಅಲೆಯಂತೆ ಜನಪ್ರವಾಹ. ಅಲ್ಲಲ್ಲೇ ಜನ ನಿಂತ್ಕೊಂಡು ಸಂಭ್ರಮ ಪಡ್ತಾ ಇದ್ದಾರೆ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆ ಬಾಗಿಲಿಗೆ ನೀರು ಹಾಕಿ, ರಂಗೋಲಿ ಹಾಕಿ, ತಳಿರು ತೋರಣಗಳನ್ನೆಲ್ಲ ಕಟ್ಟಿ ಸಂಭ್ರಮಿಸ್ತಾ ಇದ್ದಾರೆ. ತಮ್ಮ ತಮ್ಮ ಮನೆಯ ಮೇಲೆ ಎತ್ತರದ ಪತಾಕೆಗಳನ್ನು, ಧ್ವಜಗಳನ್ನು ಹಾರಿಸಿದ್ದಾರೆ. ಎಲ್ಲರಿಗೂ ತಮ್ಮ ಮನೆಯಲ್ಲಿ ಪಟ್ಟಾಭಿಷೇಕ ಆಗ್ತಾ ಇದೆ ಎನ್ನುವಂಥ ಭಾವ. ರಾಮನ ಪ್ರಭಾವ ಅಂಥದ್ದು. ಅಯೋಧ್ಯೆಯ ಜನರ ಮನಸ್ಸಿನಲ್ಲೆಲ್ಲ ರಾಮ ಇಂತಹ ಒಂದು ಸ್ಥಾನವನ್ನು ಪಡೆದಿದ್ದಾನೆ. ಎಲ್ಲರೂ ಪಟ್ಟಾಭಿಷೇಕಕ್ಕಾಗಿ ಕಾಯ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಸೂರ್ಯೋದಯ ಆಗುತ್ತೆ. ಸೂರ್ಯೋದಯಕ್ಕಾಗಿ ಇವರೆಲ್ಲ ಕಾಯ್ದುಕೊಂಡಿದ್ದಾರೆ. ಎಲ್ಲ ಸಿದ್ಧತೆಗಳೆಲ್ಲ ಸಾಂಗವಾಗಿ ನೆರವೇರಿದೆ. ಶ್ರೀರಾಮ ಸೀತೆಯೊಡನೆ ಉಪವಾಸ ವ್ರತಕ್ಕೆ ಕೂತ್ಕೊಳ್ತಾನೆ. ಮುಂದಿನ ಕಥೆ ನಾಳೆ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ರಾಮ ರಾಮ ಗುಣ